ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಅಂದಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೊದಲಿಗೆ ಆಸೆ ಧಾರಾವಾಹಿನ ನಾಳಿನ ಸಂಚಿಕೆ ಅಂದರೆ ಶುಕ್ರವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ರೋಹಿಣಿ 500 ಹೂವಿನ ಹಾರಗಳ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಪೂಜಾ ಹತ್ರ ಹೇಳ್ತಾ ಇರ್ತಾಳೆ. ಆಗ ಪೂಜಾ, ಸೂಪರ್ ಕಣೆ, ಹೂ ಕಟ್ಟೋದ್ರಲ್ಲಿ ಇಷ್ಟೊಂದು ಲಾಭ ಇದೆ ಅಂದರೆ ನೀನು ಈ ಕೆಲಸನ ಬಿಟ್ಟು ಹೂ ಮಾರೋದನ್ನು ಶುರು ಮಾಡ್ಕೋಬೋದು ಅಂತ ಹೇಳಿ ನಗ್ತಾ ಇರ್ತಾಳೆ. ಆಗ ರೋಹಿಣಿ, ಒಂದು ಸಾರಿ ಆರ್ಡರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಸಿಗ್ತಾ ಇರುತ್ತಾ? ಆದರೆ ಒಂದು ವಿಷಯ ಏನು ಅಂತಂತಂದರೆ ಅಷ್ಟೊಂದು ದುಡ್ಡು ಬಂದರೂ ಕೂಡ ಅತ್ತೆ ಕೈಗೆ ₹1 ಕೊಟ್ಟಿಲ್ಲ ಮೀನಾ ಅಂತ ಹೇಳ್ತಾ ಇರ್ತಾಳೆ. ಆಗ ಪೂಜಾ, ಅವಳು ದುಡ್ಡು ಕೊಡಲಿ ಬಿಡಲಿ, ನಿನಗೆ ಯಾಕೆ ಆ ವಿಷಯ ಕಟ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ರೋಹಿಣಿ, ಈಗಾಗಲೇ ಶ್ರುತಿನ ಅತ್ತೆ ತಲೆ ಮೇಲೆ ಕೂತ್ಕೊಂಡು ಮೆರಿತಾ ಇದ್ದಾರೆ. ನಾನು ಅಲ್ಪ ಸ್ವಲ್ಪ ಪಾಕೆಟ್ ಮನಿನ ಕೊಡ್ತಾ ಇರೋದ್ರಿಂದ ಸಾಫ್ಟ್ ಕಾರ್ನರಲ್ಲಿದ್ದೀನಿ. ಮೀನಾ ಏನಾದರೂ ದುಡ್ಡು ಕೊಟ್ಟಿದ್ದಿದ್ರೆ ನನ್ನ ಕತೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಆಗ ಪೂಜಾ, ಹಾಗಾದರೆ ಯಾರು ದುಡ್ಡು ಕೊಡ್ತಾರೋ ಅವ್ರ ಕಡೆ ಅಂತ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಮಾವನ ಕಡೆ, ಹಂಗಾಯ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆಗ ರೋಹಿಣಿ, ಆ ಮನೆಯಲ್ಲಿ ಸರ್ವೈವ್ ಆಗಬೇಕು ಅಂತಂದರೆ ಆಗಾಗ ಅತ್ತೆ ಕೈಗೆ ದುಡ್ಡು ಕೊಡ್ತಾನೆ ಇರಬೇಕು ಕಣೆ ಅಂತ ಮಾತಾಡಬೇಕಾದ್ರೆ ಮನೋಜು ಪಾರ್ಲರಿಗೆ ಬರ್ತಾರೆ. ಪಾರ್ಲರಿಗೆ ಬಂದು, ಎಕ್ಸ್ಕ್ಯೂಸ್ ಮೀ, ರೋಹಿಣಿ ಅವ್ರು ಇದ್ದಾರಾ, ಅವ್ರು ನೋಡಬೇಕಿತ್ತು ಅಂತ ಹೇಳ್ತಾನೆ. ಆಗ ಓಕೆ ಸರ್ ಇರಿ, ಇಲ್ಲೇ ವೆಯ್ಟ್ ಮಾಡಿ ಕರಿತೀನಿ ಅಂತ ಹೇಳ್ಬಿಟ್ಟು ರಿಸೆಪ್ಷನಿಸ್ಟು ರೂಮ್ ಒಳಗಡೆ ಹೋಗಿ ರೋಹಿಣಿಗೆ, ಮೇಡಮ್ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಹಸ್ಬೆಂಡ್ ಬಂದಿದ್ದಾರೆ ಅಂತ ಹೇಳ್ತಾಳೆ. ಆಗ ಎಲ್ಲಿ ಪಾರ್ಲರ್ ನೇಮ್ ಚೇಂಜ್ ಮಾಡಿರೋ ವಿಷಯ ಗೊತ್ತಾಗುತ್ತೋ ಅಂತ ಹೇಳ್ಬಿಟ್ಟು ರೋಹಿಣಿಯಾಗಿ ಪೂಜೆಗೆ ಶಾಕ್ ಆಗುತ್ತೆ. ನೆಕ್ಸ್ಟು ಮನೋಜು ಪಾರ್ಲರ್ ಒಳಗಡೆ ಸುತ್ತ ಕಣ್ಣಾಯಿಸ್ತಾ ಇರಬೇಕಾದ್ರೆ ಪಾರ್ಲರ್ ನೇಮ್ ಚೇಂಜ್ ಆಗಿರೋದು ನೋಡ್ತಾನೆ. ಸೊ ಆಗ ಅವನಿಗೆ ಶಾಕ್ ಆಗುತ್ತೆ. ಅದೇ ಟೈಮ್ಗೆ ರೋಹಿಣಿ ರೂಮಿಂದ ಆಚೆ ಬರ್ತಾಳೆ. ಅವಳಿಗೆ ಮನೋಜು ಬೋರ್ಡ್ ಕಡೆ ನೋಡ್ತಾ ಇರೋದನ್ನ ನೋಡಿ ಶಾಕ್ ಆಗುತ್ತೆ. ಆಗ ರೋಹಿಣಿ ಕಡೆ ತಿರುಗಿ ಮನೋಜು, ಏನು ರೋಹಿಣಿ ಇದು ಗ್ರೀನ್ ಬ್ರ್ಯಾಂಡ್ ಅಂತ ಇದೆ, ಶಾಂತಿ ಬ್ಯೂಟಿ ವರ್ಡ್ ಅಂತ ಇತ್ತಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ರೋಹಿಣಿ, ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಮನೋಜ್ನ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ, ಅದು ಮನೋಜ್ ಏನಾಯಿತು ಅಂತಂದರೆ, ಮುಂಚೆ ಶಾಂತಿ ಬ್ಯೂಟಿ ವರ್ಡ್ ಅಂತ ಇತ್ತಲ್ಲ, ಆಗ ಲಾಭ ಬರ್ತಾ ಇರಲಿಲ್ಲ. ಈಗ ನಾನು ಗ್ರೀನ್ ಬ್ರ್ಯಾಂಡ್ ಜೊತೆ ಟೈಅಪ್ ಆಗಿದ್ದೀನಿ, ಹಾಗಾಗಿ ಒಳ್ಳೆ ಲಾಭ ಬರ್ತಾ ಇದೆ, ಹಾಗಾಗಿ ನಾನು ಹೀಗೆ ಮಾಡಬೇಕಾಗಿತ್ತು ಒಳ್ಳೆ ಲಾಭಕ್ಕೋಸ್ಕರ ಅಂತ ಹೇಳ್ತಾಳೆ. ಆಗ ಮನೋಜ್, ಯಾಕೆ ನೀನು ನನಗೆ ಮೊದಲೇ ಈ ವಿಷಯನ ಹೇಳಲಿಲ್ಲ? ಸೊ ಇದೇ ಥರ ಎಷ್ಟು ವಿಷಯ ಮುಚ್ಚಿಟ್ಟಿದೆಯೋ ಏನೋ, ನಾನು ಒಂದೇ ಒಂದು ವಿಷಯ ಮುಚ್ಚಿಟ್ಟಿದ್ದಕ್ಕೆ ಎಷ್ಟು ತರಾಟೆಗೆ ತೊಗೊಂಡೆ, ಹೋಗಲಿ ಬಿಡು, ಈ ವಿಷಯ ಏನಾದರೂ ಅಮ್ಮಂಗೆ ಗೊತ್ತಾದರೆ ಅಷ್ಟೇ ಕತೆ ಅಂತ ಹೇಳ್ತಾನೆ. ಆಗ ರೋಹಿಣಿ, ಅದೇ ಮನೋಜ್, ಈ ವಿಷಯನ ಅತ್ತೆಗೆ ಹೇಗೆ ಹೇಳೋದು ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ, ಅತ್ತೆಗೆ ಈ ಬೋರ್ಡ್ ಬಗ್ಗೆ ಹೇಳಿದರೆ ಅರ್ಥ ಆಗಲ್ಲ, ಜೊತೆಗೆ ಟೈಅಪ್ ಆಗಿದ್ದೀನಿ ಅಂತಂದರೆ ಅದ್ರ ಬಗ್ಗೆ ಹೇಳೋಣ ಅಂದರೆ ಅದ್ರ ಬಗ್ಗೆ ಕೂಡ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಮನೋಜ್, ಸರಿ ಹೋಗಲಿ ಬಿಡು, ನಾನೇ ಹೇಗೋ ಮ್ಯಾನೇಜ್ ಮಾಡ್ತೀನಿ, ಆದರೆ ನೀನು ಈ ವಿಷಯನ ಮುಚ್ಚಿಟ್ಟಿದ್ದು ತುಂಬ ತಪ್ಪು, ನನ್ನ ಹತ್ರನಾದರೂ ಹೇಳಬೇಕಿತ್ತು ಅಂತ ಹೇಳ್ತಾನೆ. ಆಗ ರೋಹಿಣಿ, ಹೌದು ಮನೋಜ್, ನಾನು ನಿಮ್ಮ ಹತ್ರ ಹೇಳೋಣ ಅಂತಲೇ ಇದ್ದೆ, ಆದರೆ ಸಮಯ ಕೂಡ ಬರಲಿಲ್ಲ ಅಂತ ಹೇಳಿದಾಗ ಮನೋಜ್, ಸರಿ ಆಯಿತು, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ನೆಕ್ಸ್ಟು ಮೀನಾ, ಸೂರ್ಯ, ರಂಗನಾಥ್ ಅವರು ಮಾತಾಡ್ತಾ ಇರ್ತಾರೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು. ಆಗ ಮೀನಾ ಕಾರ್ ತಂದಿರೋ ವಿಷಯನ ಹೇಳ್ತಾಳೆ. ಆಗ ಸೂರ್ಯ, ಯಾಕಮ್ಮ ಹೀಗೆ ಮಾಡೋಕ್ಕೆ ಹೋದೆ, ನನಗೊಂದು ಮಾತು ಹೇಳ್ಬಾರ್ದಿತ್ತಾ, ತರಬೇಕಾದ್ರೆ ನಾನು ದುಡ್ದು ನಾನೇ ತೊಗೊಳ್ತಿದ್ದೆ ಅಂತ ಹೇಳ್ತಾನೆ. ಆಗ ಮೀನಾ, ನಾನು ದುಡಿದ್ರೆ ಬೇರೆನಾ, ನೀವು ದುಡಿದ್ರೆ ಬೇರೆನಾ, ಎರಡು ಒಂದೇ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಹೌದು ಕಣೋ, ನೀವಿಬ್ಬರು ಗಂಡ ಹೆಂಡತಿ ಅಂತ ಅಂದಮೇಲೆ ನಿಮ್ಮಿಬ್ಬರು ವ್ಯವಹಾರನೂ ಒಂದೇ ಆಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೆಕ್ಸ್ಟು ಮನೋಜು ಮನೆಗೆ ಬರ್ತಾನೆ. ಬಂದು ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ರಂಗನಾಥ್ ಅವರು, ಏನಪ್ಪ ವಿಷಯ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಇರಪ್ಪ, ಅಮ್ಮ ಬರಲಿ, ಎಲ್ಲ ಹೇಳ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಶಾಂತಿ ಬಂದು, ಮನೋಜ್ ಏನಪ್ಪ ವಿಷಯ, ಕೆನಡಾಗೆ ಹೋಗೋಕ್ಕೆ ವೀಸಾ ಏನಾದರೂ ಸಿಗ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಇಲ್ಲ ಅಮ್ಮ, ಅದು ರೋಹಿಣಿ ಪಾರ್ಲರ್ನ ಒಂದು ದೊಡ್ಡ ಕಂಪ್ನಿ ಜೊತೆ ಟೈಅಪ್ ಮಾಡಿಸ್ಕೊಂಡಿದ್ದಾಳಂತೆ, ಹಾಗಾಗಿ ಈಗ ಶಾಂತಿ ಬ್ಯೂಟಿ ವರ್ಡ್ ಅಂತೆಲ್ಲ ಅದ್ರ ಬದಲಾಗಿ ಗ್ರೀನ್ ಬ್ರ್ಯಾಂಡ್ ಅಂತ ಇದೆ ಅಮ್ಮ ಅಂತ ಹೇಳ್ತಾರೆ. ಆಗ ಶಾಂತಿಗೆ ತುಂಬ ಶಾಕ್ ಆಗುತ್ತೆ, ಜೊತೆಗೆ ಕೋಪ ಕೂಡ ಬರುತ್ತೆ. ಆಗ ಸೂರ್ಯ, ಓ ಈಗ ಸಕ್ಕರೆ ಹೆಸರಿಗೆ ಇರೋದು ಮೀನಾ ಇಟ್ಟಿರೋಂಥ ಹೂವಿನ ಅಂಗಡಿ ಮಾತ್ರ ಅಂತ ಹೇಳ್ತಾನೆ. ಆಗ ಶಾಂತಿಗೆ ಕೋಪ ಇನ್ನೂ ನೆತ್ತಿಗೆ ಬಿಡುತ್ತೆ. ಅಷ್ಟರಲ್ಲಿ ರೋಹಿಣಿ ಮನೆಗೆ ಬರ್ತಾಳೆ. ಆಗ ಶಾಂತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಹೊರಗೆ ಬಾರಮ್ಮ ಅಂತ ಹೇಳ್ಬಿಟ್ಟು ಕರೀತಾಳೆ. ಆಗ ರೋಹಿಣಿ, ಏನತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಶಾಂತಿ ರೋಹಿಣಿ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡೋಗಿ ಜೋರಾಗಿ ಎಳೆದು ಬಿಡ್ತಾಳೆ. ಆಗ ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಅತ್ತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಶಾಂತಿ, ಇದೊಂದೇ ವಿಷಯನ ಮುಚ್ಚಿಟ್ಟಿರೋದು ಅಥವಾ ಮತ್ತೆ ಏನಾದರೂ ಇದೆಯಾ ಅಂತ ಹೇಳ್ತಾಳೆ. ಆಗ ರೋಹಿಣಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಶುಕ್ರವಾರದ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.